ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 10ನೇ ತರಗತಿ ಗಣಿತ ವಿಷಯದಲ್ಲಿ ಸೇತುಬಂಧದ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮತ್ತೆ ಕೀ ಉತ್ತರಗಳನ್ನು ನೋಡೋಣ. ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ. ಆಲ್ರೆಡಿ ನಾವು ಎಲ್ಲ ವಿಷಯಗಳಲ್ಲಿ ಕೂಡ ನಿಮಗೆ 10th ದವರೆಗೆ ಸೇತುಬಂಧದಲ್ಲಿ ಸಾಫಲ್ಯ ಪರೀಕ್ಷೆಗಳ ಮಾಡೆಲ್ ಕ್ವಶನ್ ಪೇಪರ್ ಕೀ ಆನ್ಸರ್ ಅನ್ನು ಪೋಸ್ಟ್ ಮಾಡ್ತಾನೆ ಇದ್ದೀವಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಸೇತುಬಂಧ 2025-26 ಅಂತಾನೆ ಒಂದು ಪ್ಲೇ ಲಿಸ್ಟ್ ಲಿಂಕ್ ಇದೆ, ಅಲ್ಲಿ ಹೋಗಿ ನೋಡಿದ್ರೆ ಖಂಡಿತವಾಗಿ ನಿಮಗೆ ನಮ್ಮ ವಿಡಿಯೋಗಳು ಸಿಗ್ತವೆ. ಸೊ ವಿಡಿಯೋನ ಶುರು ಮಾಡುವ. ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ. ಮೊದಲ ಪ್ರಶ್ನೆ, 0.25 ಭಿನ್ನ ರಾಶಿ ರೂಪದಲ್ಲಿ ಬರೆದಾಗ ಏನಾಗ್ತದೆ ಅಂತ ಕೇಳಿದ್ರು. ಸೊ ದ ಆನ್ಸರ್ ಈಸ್ ಆಪ್ಷನ್ ಸಿ 1/4 ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, √3 + √2 √3 - √2 ನ ಸಂಕ್ಷಿಪ್ತ ರೂಪ ಏನಾಗಿರ್ತದ ಅಂತ ಕೇಳಿದ್ರು. ಸೊ ಇಟ್ಸ್ ಅ ವೆರಿ ಈಸಿ. 1 ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 3, ರೇಖಾತ್ಮಕ ಬಹುಪದೋಕ್ತಿಯ ಮಹತ್ತಮ ಘಾತ ಎಷ್ಟಿರ್ತದೆ ಅಂತ ಕೇಳಿದ್ದಾರೆ. ಸೊ ರೇಖೆ ಅಂತ ಕೇಳಿದ್ದಾರೆ. ಸೊ ರೇಖೆಯಲ್ಲಿ ಎಷ್ಟಿರ್ತದಪ್ಪ ಅಂದ್ರೆ 1 ಇರ್ತದ, ವರ್ಗದಲ್ಲಿ 2 ಇರ್ತದ, ಘನದಲ್ಲಿ 3 ಇರ್ತದ. ಅದು ಕೂಡ ನಿಮಗೆ ಗೊತ್ತಿರಲಿ. ಪ್ರಶ್ನೆ 4, 2x - 10 ರ ಶೂನ್ಯತೆ ಎಷ್ಟಾಗಿರ್ತದೆ ಅಂತ ಕೇಳಿದ್ರು. ಸೊ ನೋಡಿದ್ರೆ ಗೊತ್ತಾಗ್ತದೆ 5 ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆ, 3x + 2y = 6. ಇದರಲ್ಲಿ x ನ ಬೆಲೆ 2 ಆದರೆ y ನ ಬೆಲೆಯನ್ನ ಕಂಡುಹಿಡಿಬೇಕಾಗಿತ್ತು. ಸೊ y ನ ಬೆಲೆ ಎಷ್ಟಾಗ್ತದಪ್ಪ ಅಂತಂದ್ರೆ ಆಪ್ಷನ್ ಬಿ 0 ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆ 6, ಮೂಲ ಬಿಂದುವಿನ ನಿರ್ದೇಶಾಂಕಗಳು ಯಾವಾಗಿರ್ತಾವ ಅಂತ ಕೇಳಿದ್ದಾರೆ. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. 0 0 ಆಗಿರ್ತವೆ ಇವು ಮೂಲ ಬಿಂದುವಿನ ನಿರ್ದೇಶಾಂಕಗಳು, ನೆನಪಿರಲಿ. 7ನೇ ಪ್ರಶ್ನೆ, ಚಿತ್ರ ನೋಡಿ xb = ay ಆದ್ರೆ. ಸೊ ಯಾವುದು ಸರಿಯಾದ ಉತ್ತರ? ಎಸ್, ಆಪ್ಷನ್ 7ದಲ್ಲಿ ಉತ್ತರ ಬರ್ತಕ್ಕಂಥದ್ದು ಆಪ್ಷನ್ ಡಿ xa = by ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆ, ಚತುರ್ಭುಜದಲ್ಲಿನ ಒಳಕೋನಗಳ ಮೊತ್ತ ಎಷ್ಟಿರ್ತದೆ ಅಂತ ಕೇಳಿದ್ದಾರೆ. 4 ಭುಜ ಇರ್ತವೆ. ಸೊ ಹಾಗಾದ್ರೆ ಅದರ ಕೋನ ಎಷ್ಟಾಗಿರ್ತದ? ಆಬ್ವಿಯಸ್ಲಿ 360 ಡಿಗ್ರಿನೇ ಇರ್ತದ. ಸೊ ಇದು ಚತುರ್ಭುಜದಲ್ಲಿ ಇರ್ತಕ್ಕಂಥದ್ದು. ಸೊ ನೀವು ಚಿತ್ರವನ್ನು ಕೂಡ ನೋಡಿದ್ದೀರಿ. ಇನ್ನ ಪೂರಕ ಕೋನಗಳ ಮೊತ್ತ ಎಷ್ಟಿರ್ತದೆ ಅಂತ ಕೇಳಿದ್ದಾರೆ. 2 ಲಂಬ ಕೋನಗಳ ಪೂರಕ ಕೋನ ಅಂದ್ರೆ 1 ಲಂಬ ಕೋನಕ್ಕೆ ಸಮ ಇರ್ತದೆ. ಸೊ 90 ಡಿಗ್ರಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಈ ಕೆಳಗಿನ ತ್ರಿಭುಜಗಳು ಯಾವ ಸರ್ವ ಸಮತೆಯ ನಿಯಮದ ಪ್ರಕಾರ ಸರ್ವಸಮ ತ್ರಿಭುಜಗಳಾಗಿವೆ ಅನ್ನೋದನ್ನ ಕೇಳಿದ್ದಾರೆ. ಇಲ್ಲಿ PQR ಮತ್ತೆ ABC ಅಂತಕ್ಕಂಥದ್ದು 2 ತ್ರಿಭುಜಗಳನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಅದರಲ್ಲಿ ನೀವು ಸಂಬಂಧಪಟ್ಟಂತೆ ಬರಬೇಕಾದ್ರೆ ಆಪ್ಷನ್ ಎ ಬಾಹು 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 ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು. 11ನೇ ಪ್ರಶ್ನೆ, ಎಸ್ ಏನಿದೆ ನೋಡಿ, ತ್ರಿಭುಜ ABC ಸರ್ವಸಮತೆ, ತ್ರಿಭುಜ DF ಆದ್ರೆ AB ಏನಾಗಿರ್ತದ ಅಂತ ಕೇಳಿದ್ರು. ಸೊ ನೋಡಿದ್ರೆ ಗೊತ್ತಾಗ್ತದೆ DA ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು. ಮುಂದಿನ ಪ್ರಶ್ನೆ 12, ಎಸ್ 4 ಬಾಹುಗಳು ಸಮವಾಗಿದ್ದು ಕರ್ಣಗಳು ಅಸಮವಾಗಿರುವ ಚತುರ್ಭುಜವನ್ನ ಏನಂತ ಕರೀತಾರೆ. 4 ಬಾಹು ಸಮ ಇದ್ದಾವೆ, ಕರ್ಣ ಅಸಮ ಇದ್ದಾವೆ. ಸೊ ಅದನ್ನ ವಜ್ರಾಕೃತಿ ಅಂತ ಕರೀತಾರೆ. ಅದು ಕೂಡ ನಿಮಗೆ ಗೊತ್ತಿರಬೇಕು. ಮುಂದಿನ ಪ್ರಶ್ನೆ, ತ್ರಿಭುಜ ABCಯಲ್ಲಿ D ಮತ್ತು E ಗಳು ಕ್ರಮವಾಗಿ AB ಮತ್ತು AC ಯ ಮಧ್ಯಬಿಂದುಗಳು. BC 10 ಸೆಂಟಿಮೀಟರ್ ಆದ್ರೆ DE ನ ಬೆಲೆಯನ್ನು ಕಂಡುಹಿಡಿಯಬೇಕಾಗಿತ್ತು. ಸೊ DE ಎಷ್ಟಾಗ್ತದಪ್ಪ ಅಂದ್ರೆ 5 ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 14, ಲಘು ವೃತ್ತಖಂಡದಲ್ಲಿ ಏರ್ಪಡುವ ಕೋನ ಯಾವುದಾಗಿರ್ತದ ಅಂತ ಕೇಳಿದ್ರು. A ಲಘು ಕೋನ, B ಸರಳ ಕೋನ, C ವಿಶಾಲ ಕೋನ, D ಲಂಬ ಕೋನ. ಸೊ ದ ರೈಟ್ ಆನ್ಸರ್ ಏನಪ್ಪ ಅಂದ್ರೆ ಸಿ ವಿಶಾಲ ಕೋನ ಅನ್ನೋದು ಸರಿಯಾದ ಉತ್ತರ. ಇಟ್ ಮೀನ್ಸ್ ಲಘು ವೃತ್ತಖಂಡದಲ್ಲಿ ಏರ್ಪಡ್ತಕ್ಕಂಥ ಕೋನ ವಿಶಾಲ ಕೋನನೇ ಆಗಿರ್ತದೆ. ಮುಂದಿನ ಪ್ರಶ್ನೆ 15, ಒಂದು ಚತುರ್ಭುಜದ 4 ಬಾಹುಗಳು ಒಂದು ವೃತ್ತದ ಪರಿಧಿಯ ಮೇಲೆ ಇದ್ದರೆ ಅದನ್ನ ಎಂಥ ಚತುರ್ಭುಜ ಅಂತ ಕರಿತೀವಿ. ಸೊ ವೆರಿ ಸಿಂಪಲ್ ಅದ. ನೀವು ಈ ಶಬ್ದವನ್ನ ಕೇಳಿದಿರಿ. ಒಂದು ಚತುರ್ಭುಜ ಇದೆ, ಅದರ 4 ಬಾಹುಗಳು ಏನಾಗಿದ್ದಾವೆ? ಒಂದು ವೃತ್ತದ ಪರಿಧಿಯ ಮೇಲಿದ್ದಾವೆ. ಹಾಗಾದ್ರೆ ಅದನ್ನ ಏನಂತೀವಿ? ಚಕ್ರೀಯ ಅಂತೀವಾ? ಎಸ್, ಅದನ್ನ ಚಕ್ರೀಯ ಚತುರ್ಭುಜ ಅಂತಾನೆ ಕರಿತೀವಿ. ಮುಂದಿನ ಪ್ರಶ್ನೆ 16, ಒಂದು ತ್ರಿಭುಜದ 3 ಬಾಹುಗಳು 9 ಸೆಂಟಿಮೀಟರ್, 5 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ ಇದೆ. ಹಾಗಾದ್ರೆ ಎಸ್ ನ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಒಂದು ತ್ರಿಭುಜದ 3 ಬಾಹುಗಳು 9 ಸೆಂಟಿಮೀಟರ್, 5 ಸೆಂಟಿಮೀಟರ್, 8 ಸೆಂಟಿಮೀಟರ್ ಆದ್ರೆ ಸೊ ಎಸ್ ನ ಬೆಲೆ ಎಷ್ಟಾಗಿರ್ತದಪ್ಪ ಅಂತಂದ್ರೆ 11 ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿತಕ್ಕಂಥ ಸೂತ್ರ ಯಾವುದಾಗಿರ್ತದ. A 2πr², B πr²h, C 3πr², D 4πr² ಅಂತ ಇದೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ 2πr² ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 18, ಒಂದು ಶಂಕುವಿನ ತ್ರಿಜ್ಯ 7 ಸೆಂಟಿಮೀಟರ್ ಅದ, ಓರೆ ಎತ್ತರ 6 ಸೆಂಟಿಮೀಟರ್ ಅದ. ಹಾಗಾದ್ರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಬೇಕು.
ಸೊ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರವನ್ನು ಬಳಸಿ ಲೆಕ್ಕವನ್ನು ಮಾಡಬೇಕು. ಸೊ ಎಷ್ಟಾಗ್ತದಪ್ಪ ಅಂದರೆ 132 cm² ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, 0 ಇಂದ 10 ನಡುವಿನ ಮಧ್ಯಬಿಂದು ಏನಾಗಿರ್ತದ ಅಂತ ಕೇಳಿದ್ದಾರೆ. ಸೊ 0 to 10 ಅಲ್ಲಿ ಇರ್ತಕ್ಕಂಥ ಮಧ್ಯಬಿಂದು ಆಬ್ವಿಯಸ್ಲಿ 5 ಅಂತಕ್ಕಂಥದ್ದು ಸರಿಯಾದ ಉತ್ತರ. ಯಾಕಂದ್ರೆ ಇಲ್ಲಿ 0 1 2 3 4 ಬರೀತಾ ಹೋಗ್ತೀರಿ. ಸೊ ಆಗ ಏನಾಗ್ತದಪ್ಪ ಅಂದರೆ 5 ಅಂತಕ್ಕಂಥದ್ದನ್ನು ಅಲ್ಲಿ ಬರಿಬೇಕು. ಇಲ್ಲಿ 5 ಅಂತಕ್ಕಂಥದ್ದು ಆಪ್ಷನ್ ಅಲ್ಲಿ ಕೊಡಬೇಕಿತ್ತು. ಮುಂದಿನ ಪ್ರಶ್ನೆ, y = 3x + 5 ಇದು ಏನು ಅಂತ ಕೇಳಿದ್ದಾರೆ. ಇದು ಒಂದೇ ಒಂದು ಪರಿಹಾರ ಹೊಂದದ, ಕೇವಲ 2 ಪರಿಹಾರನ, ಅಪರಿಮಿತ ಪರಿಹಾರನ, ಮೇಲಿನ ಎಲ್ಲವೂ ಸರಿನಾ. ಸೊ ಅದು ಅಪರಿಮಿತ ಪರಿಹಾರಗಳನ್ನು ಹೊಂದಿದೆ ಅಂತಕ್ಕದ್ದನ್ನು ನಾವೇನು ಮಾಡ್ಬೋದಿತ್ತು, ಬರಿಬೇಕಿತ್ತು. ಇಷ್ಟಿತ್ತು SSLCಯ ಗಣಿತದ ಸೇತುಬಂಧದಲ್ಲಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆ. ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.